ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸನ್ಯಾಸಿ ಬಡ್ತಿ ಶಾಕ್. ನಿಜಕ್ಕೂ ಇದು ಅಚ್ಚರಿಯಾದರೂ ಸತ್ಯ. ಸನ್ಯಾಸ ಸ್ವೀಕರಿಸಿದ ಅಧಿಕಾರಿಗೂ ಸಿಕ್ಕಿದೆ ಪ್ರಮೋಷನ್. ಕಾಂಗ್ರೆಸ್ ಸರ್ಕಾರದ ಮಹಾ ಎಡವಟ್ಟಿದು. ಈ ಎಡವಟ್ಟನ್ನು ಬಯಲು ಮಾಡಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್. ಸನ್ಯಾಸಿಯಾದ ನಾಗರಾಜ್ಗೆ ಬಡ್ತಿ ಭಾಗ್ಯ ನೀಡಿರೋದನ್ನು ನೋಡಿದ್ರೆ ಆಡಳಿತ ಯಂತ್ರ ಫುಲ್ ಸ್ಲೋ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಸನ್ಯಾಸ ಸ್ವೀಕರಿಸಿದ ಅಧಿಕಾರಿಗೂ ಸಿಕ್ತು ಪ್ರಮೋಷನ್. ಇದು ಕಾಂಗ್ರೆಸ್ ಸರ್ಕಾರದ ಮಹಾ ಎಡವಟ್ಟು. ಇದನ್ನ ಬಯಲು ಮಾಡಿದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಸೇವೆಯಲ್ಲಿದ್ದಾರಾ, ನಿವೃತ್ತರಾಗಿದ್ದಾರಾ? ಸರ್ಕಾರಕ್ಕೆ ಇದು ಗೊತ್ತಿಲ್ವೇ? ಸನ್ಯಾಸಿಯಾದ ನಾಗರಾಜ್ಗೆ ಬಡ್ತಿ ಭಾಗ್ಯ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸನ್ಯಾಸಿ ಬಡ್ತಿ ಶಾಕ್. ಸನ್ಯಾಸವನ್ನ ಸ್ವೀಕರಿಸಿದ ಅಧಿಕಾರಿಗೂ ಕೂಡ ಪ್ರಮೋಷನ್ ಕೊಡ್ತಾರೆ. ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸವನ್ನ ಸ್ವೀಕರಿಸಿದಂತಹ ಒಬ್ಬ ಅಧಿಕಾರಿ, ಆದರೆ ಆ ಅಧಿಕಾರಿಗೆ ಸನ್ಯಾಸವನ್ನ ಸ್ವೀಕರಿಸಿದಂತಹ ವ್ಯಕ್ತಿ ನಾಗರಾಜ್ ಎಂಬುವವರಿಗೆ ಬಡ್ತಿ ಭಾಗ್ಯವನ್ನ ಕೊಡುತ್ತೆ ಸರ್ಕಾರ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿಯ ಆಡಳಿತ ಯಂತ್ರ ಚುರುಕಿನಿಂದ ಸಾಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ, ಕಿಡಿಕಾರಿದ್ದಾರೆ ಸರ್ಕಾರದ ಆಡಳಿತ ಯಂತ್ರದ ಕಾರ್ಯವೈಖರಿಗೆ. ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ತನ್ನ ಆಡಳಿತವನ್ನು ನಡೆಸ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಗುಡುಗಿದ್ದಾರೆ ಆರ್ ಅಶೋಕ್. ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೆಯಾ? ಇದು ನಾವು ನೀವು ಕೇಳ್ತಾ ಇರೋದಲ್ಲ, ಸ್ವತಃ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೇಳ್ತಾ ಇರುವಂಥ ಮಾತು. ಇದು ಕಣ್ತಪ್ಪಿನಿಂದ ಆಗಿರುವಂಥದ್ದಲ್ಲ, ಆಡಳಿತ ವ್ಯವಸ್ಥೆ ಕುಸಿದಿರೋದಕ್ಕೆ ಸಾಕ್ಷಿ ಇದು ಅಂತ ಹೇಳಿದ್ದಾರೆ. ನಿವೃತ್ತರಾಗಿ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇರುವಂಥವರಿಗೆ ಯಾವ ಬಡ್ತಿ? ಇದ್ಯಾವ ಸೀಮೆಯ ಬಡ್ತಿ ನೀಡುವಂತಹ ಕ್ರಮ ಇದು? ನಿದ್ರೆ ಮಾಡ್ತಿದ್ಯಾ ಸಿದ್ದರಾಮಯ್ಯ ಸರ್ಕಾರ ಅಂತ ಅಶೋಕ್ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಫೈಲ್ ಸೈನ್ ಮಾಡೋ ಮುನ್ನ ಕಣ್ಣು ಬಿಟ್ಟು ನೋಡಿ ಸ್ವಾಮಿ, ನೀವು ಫೈಲ್ಗೆ ಸಿಗ್ನೇಚರ್ ಆಗೋಕ್ಕೂ ಮುನ್ನ, ಸಿಗ್ನೇಚರ್ ಹಾಕೋಕ್ಕೂ ಮುನ್ನ ಕಣ್ತರದು ನೋಡಿ. ಇದು ಕೇವಲ ತಪ್ಪಲ್ಲ, ಆಡಳಿತ ವ್ಯವಸ್ಥೆ ಕುಸಿದಿರೋದಕ್ಕೆ ಸಾಕ್ಷಿ. ಹೀಗಂತ ಅಶೋಕ್ ಅವರು ಗುಡುಗಿದ್ದಾರೆ. ನಿವೃತ್ತರಾಗಿ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇರುವಂಥವರಿಗೆ ಯಾಕೆ ಬಂತು ಬಡ್ತಿ? ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗರಂ ಆಗಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ, ನೇರ ಪ್ರಶ್ನೆ ಮಾಡಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹವರು ಸನ್ಯಾಸತ್ವ ಸ್ವೀಕರಿಸಿರುವಂತಹ ವ್ಯಕ್ತಿ ನಾಗರಾಜ್ ಅವರು. ಆದರೆ ಈ ಅಧಿಸೂಚನೆಯ ಒಂದು ಪತ್ರ ನಾವೇನು ಪ್ರಕಟಿಸ್ತಾ ಇದ್ದೀವಿ ಫ್ರೀಡಮ್ ಟಿವಿಯಲ್ಲಿ, ಒಂದು ರೆಡ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಡಾಕ್ಟರ್ HL ನಾಗರಾಜ್ ಅವರಿಗೆ ಬಡ್ತಿಯನ್ನು ನೀಡಲಾಗಿದೆ. ಬಡ್ತಿ ನೀಡಿರುವಂತಹ ಒಂದು ಪತ್ರ. ಇದರ ಕುರಿತಾಗಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕರು ನೇರವಾಗಿ ಪ್ರಶ್ನೆ ಹಾಕಿದ್ದಾರೆ. ನಿವೃತ್ತರಾಗಿ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇರುವಂಥವ್ರಿಗೆ ಬಡ್ತಿಯನ್ನ ಕೊಡ್ತೀರಿ ಅಂದ್ರೆ ಸಿದ್ದರಾಮಯ್ಯನವರೇ, ಒಮ್ಮೆ ಕಣ್ಬಿಟ್ಟು ನೋಡಿ, ಆ ನಂತರದಲ್ಲಿ ಸಹಿ ಮಾಡಿ, ಸಿಗ್ನೇಚರ್ ಮಾಡಿ ಅಂತ. ಫೈಲ್ ಸೈನ್ ಮಾಡೋ ಮುನ್ನ ಒಂದ್ಸಾರಿ ಕಣ್ತರದು ನೋಡಿ ಅಂತ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇದು ಕೇವಲ ಕಣ್ತಪ್ಪಿನಿಂದ ಆಗಿರುವಂಥದ್ದಲ್ಲ, ಇದು ಆಡಳಿತ ಯಂತ್ರ ಕುಸಿದಿದೆ ಅನ್ನೋದಕ್ಕೆ ಸಾಕ್ಷಿ ಅಂದಿದ್ದಾರೆ.
ಈ HL ನಾಗರಾಜ್ ಇದಾರಲ್ಲ, ಸ್ವಯಂ ನಿವೃತ್ತಿಯನ್ನ ಪಡ್ಕೊಂಡಿದ್ದಾರೆ. ಸ್ವಯಂ ನಿವೃತ್ತಿಯನ್ನ ಪಡ್ಕೊಂಡು ಅವರು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ತಾವು ಕರ್ತವ್ಯ ನಿಭಾಯಿಸ್ತಾ ಇದ್ರು, ಸ್ವಯಂ ನಿವೃತ್ತಿ ಪಡ್ಕೊಂಡು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ. ಆದರೆ ಮೂಲಭೂತ ಮಾಹಿತಿಯನ್ನೂ ಪಡ್ಕೊಳ್ಳದೆ ಈ ರೀತಿಯಾಗಿ ಬಡ್ತಿ ಕೊಟ್ಟಿರುವಂಥದ್ದು, ಮುಂದೆ ಇನ್ಯಾರಿಗೆ ಬಡ್ತಿ ಕೊಡ್ತಾರೋ ಗೊತ್ತಿಲ್ಲ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಡ್ತಿ ಅಸ್ತ್ರವನ್ನ ಬಿಜೆಪಿ ಪ್ರಯೋಗ ಮಾಡಿದೆ. 20 KS ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿತ್ತು ಮಾಜಿ ಅಧಿಕಾರಿಯ ಹೆಸರು ಕೂಡ. ಸ್ವಯಂ ನಿವೃತ್ತಿ ಪಡೆದು ಸನ್ಯಾಸಿಯಾದ HL ನಾಗರಾಜ್ಗೆ ಪ್ರಮೋಷನ್ ಕೊಡ್ತಾರೆ, ಬಡ್ತಿ ಭಾಗ್ಯ ಸಿಗುತ್ತೆ ಅಂದ್ರೆ ಇದು ಹೇಗೆ ಸಾಧ್ಯ? ರಾಜ್ಯ ಸರ್ಕಾರದ ಅದಕ್ಷತೆಗೆ ಹಿಡಿದಂತ ಕೈಗನ್ನಡಿ ಇದು ಅಂತ ಗುಡುಗಿದ್ದಾರೆ ಅಶೋಕ್. ಆಡಳಿತ ಯಂತ್ರ ಫುಲ್ ಸ್ಲೋ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾ ಅಂತ ಬಿಜೆಪಿ ಕಿಡಿಕಾರಿದೆ. ಏನ್ ನಿದ್ರೆ ಮಾಡ್ತಾ ಇದೆಯಾ ಸಿದ್ದರಾಮಯ್ಯ ಸರ್ಕಾರ? ಅಶೋಕ್ ಅವರ ನೇರ ಪ್ರಶ್ನೆ ಇದು. ಸಿದ್ದರಾಮಯ್ಯನವ್ರ ಸರ್ಕಾರ ಏನ್ ತೂಕಡಿಸ್ತಾ ಇದೆಯಾ, ಗೊರಕೆ ಹೊಡಿತಾ ಇದೆಯಾ? ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಫೈಲ್ಗೆ ಸೈನ್ ಮಾಡೋ ಮುನ್ನ ಕಣ್ಬಿಟ್ಟು ನೋಡ್ಬೇಕಲ್ಲ. CM ಸಿದ್ದರಾಮಯ್ಯನವರೇ, ಒಮ್ಮೆ ಕಣ್ತೆರೆದು ನೋಡಿ, ಆಡಳಿತ ಯಂತ್ರ ಕುಸಿದಿದೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ದೊಡ್ಡ ಎಕ್ಸಾಂಪಲ್ ಬೇಕಾಗಿಲ್ಲ ಅಂತ ವಿಪಕ್ಷ ನಾಯಕರು CM ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇದು ಕೇವಲ ಕಣ್ತಪ್ಪಿನಿಂದ ಆಗಿರುವಂತಹ ತಪ್ಪಲ್ಲ, ಆಡಳಿತ ವ್ಯವಸ್ಥೆ ಕುಸಿದಿದೆ ಅನ್ನೋದಕ್ಕೆ ಸಾಕ್ಷಿ ಎಂದಿದ್ದಾರೆ. ನಿವೃತ್ತರಾಗಿ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇರುವಂಥವರಿಗೆ ಯಾಕೆ ಬಂತು ಬಡ್ತಿ? 20 KS ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿರುವಂಥದ್ದು ಮಾಜಿ ಅಧಿಕಾರಿ ಹೆಸರು. ಸ್ವಯಂ ನಿವೃತ್ತಿ ಪಡ್ಕೊಂಡು ಸನ್ಯಾಸಿಯಾದ HL ನಾಗರಾಜ್ಗೆ ಪ್ರಮೋಷನ್ ಅಂತಂದ್ರೆ ಇದು ನಗೆಪಾಟಲ್ಲಿ ಈಡಾಗುವಂಥದ್ದು. ಸರ್ಕಾರಕ್ಕೆ ಇದು ಮುಜುಗರ ತರುವಂಥದ್ದಲ್ವಾ? ಶಾಡೋ CM ಅಂತ ಕರೀತಾರೆ ವಿರೋಧ ಪಕ್ಷದ ನಾಯಕರನ್ನ. ಅಂಥ ವಿರೋಧ ಪಕ್ಷದ ನಾಯಕರೇ ಇಲ್ಲಿ ನೇರ ಪ್ರಶ್ನೆಯನ್ನು ಹಾಕ್ತಾ ಇರುವಂಥದ್ದು ಸರ್ಕಾರಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.